ಹಲೋ ವೀಕ್ಷಕರೇ, ಚಿಕನ್ ಸುಕ್ಕ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಆದರೆ ಈ ಥರ ಡ್ರೈ ಚಿಕನ್ ಸುಕ್ಕ ತಿಂದಿದ್ದೀರಾ? ಹಾಗಾದರೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣವಾ? ಫಸ್ಟ್ ನಾವಿಲ್ಲಿ ಬೇಕಾದಷ್ಟು ತೆಂಗಿನಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆಗಬೇಕು. ಅಂದರೆ ಸ್ವಲ್ಪ ಹಸಿ ಇದ್ದದ್ದೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗೋ ಥರ ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಚಿಕನ್ ಡ್ರೈ ಸುಕ್ಕ ಮಾಡುವಾಗ ನಮಗೆ ಮೇನ್ ಪಾಯಿಂಟೇ ಇದು ಫ್ರೆಂಡ್ಸ್, ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆದ್ರೇ ಸುಕ್ಕ ಸೂಪರ್ ಟೇಸ್ಟಾಗಿ ಬರ್ತದೆ. ಇದೀಗ ಫ್ರೈ ಆಗ್ತಾ ಬಂತು. ಇನ್ನು ನಾವು ಸೇಮ್ ಪಾತ್ರಕ್ಕೆ ನಾನಿಲ್ಲಿ ತುಪ್ಪ ತೆಗೆದುಕೊಳ್ತಿದ್ದೇನೆ. ಇದು ಕೂಡ ಒಂದು ಮೇನ್ ಬೇಕಾಗಿರುವಂಥದ್ದು. ನಾನಿಲ್ಲಿ ತುಪ್ಪ ಮತ್ತು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇದು ಯಾವ ತುಪ್ಪ ಅಂದರೆ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ದೆಲ್ಲ ಹೇಗೆ ಗೀ ಮಾಡೋದು ಅಂತೇಳಿ, ತುಪ್ಪ ಯಾವ ರೀತಿ ನಾವು ನಂದಿನಿ ಹಾಲಿನಿಂದ ಮಾಡೋದು ಅಂತೇಳಿ ಅದೇ ತುಪ್ಪ ನಾನು ಇಲ್ಲಿ ಬಳಸ್ತಾ ಇರೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಮತ್ತಿಲ್ಲಿ ನೋಡಿ, ಒಂದು 10 ಅಷ್ಟು ಮೆಂತೆಕಾಳನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಮೆಂತೆಕಾಳು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಇನ್ನು ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಆನಿಯನ್ ತೆಗೆದುಕೊಂಡಿದ್ದೇನೆ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು. ಅಂದರೆ ತುಂಬ ಕಲರ್ ಆಗುವವರೆಗೆ ಬೇಡ ಫ್ರೆಂಡ್ಸ್, ಸ್ವಲ್ಪ ಬಾಡಿದ ಥರ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಇಲ್ಲಿ ಈ ಥರ ಫ್ರೈ ಆಗ್ತಾ ಉಂಟು. ನೋಡಿ, ಫ್ರೈ ಆಗ್ತಾ ಬರ್ತಾ ಉಂಟು ಫ್ರೆಂಡ್ಸ್. ನೋಡಿ, ಇಷ್ಟೊಂದು ಫ್ರೈ ಆದರೆ ಸಾಕಾಗುತ್ತೆ. ಆನಿಯನ್ ಫ್ರೈ ಆದ ನಂತರ ಫ್ರೆಂಡ್ಸ್ ನಾವು ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಒಂದು ಟೇಸ್ಟ್ ಪರಿಮಳಕ್ಕೆ ಬೇಕಾಗಿ ನಾವು ಹಾಕ್ತಾ ಇರೋದು. ನೋಡಿ, ಇದು ಸ್ವಲ್ಪ ಫ್ರೈ ಆಗಬೇಕು. ಇದರಲ್ಲಿ ಆಯಿಲ್ ಜೊತೆ ಮತ್ತು ತುಪ್ಪದ ಜೊತೆ ಅದು ಕೂಡ ಫ್ರೈ ಆಗಬೇಕು. ಇನ್ನು ನಾವು ಇದಕ್ಕೆ ಒಂದು 1/2 ಟೊಮೊಟೊವನ್ನು ಸೇರಿಸ್ತಾ ಇದ್ದೇನೆ ಫ್ರೆಂಡ್ಸ್. 1/2 ಸಾಕಾಗುತ್ತೆ. ಅಂದರೆ ನಮಗೆ ತುಂಬ ಹುಳಿ ಬೇಡ. ನಾವು ಇಲ್ಲಿ ಹುಳಿ ಯೂಸ್ ಮಾಡ್ತೇವೆ ಆ್ಯಕ್ಚುಲಿ. ಸ್ವಲ್ಪ ಒಂದಿಷ್ಟು 1/2 ಟೊಮೆಟೊ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಕೂಡ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಒಳ್ಳೆ ಬಾಡಬೇಕು ಟೊಮೆಟೊ ಕೂಡ. ಬಾಡಿದ ನಂತರ ಫ್ರೆಂಡ್ಸ್ ಇದಕ್ಕೆ ನಾನೀಗ ಶುಂಠಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಸಣ್ಣ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಈ ಒಗ್ಗರಣೆಗೆ ನಾವು ಹಾಕಿಕೊಳ್ಬೇಕು. ಮತ್ತು ಇಲ್ಲಿ ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೇನೆ ಫ್ರೆಂಡ್ಸ್. ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕಿಕೊಂಡ್ರೆ ಆಯಿತು. ಅಂದರೆ ನಾವು ಫಸ್ಟೇ ಹಾಕಿಕೊಳ್ಬೇಕು ಇಲ್ಲಿ. ಮತ್ತು ನಾನು ಅರಶಿನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಅರಶಿನ ಮತ್ತು ಕಲ್ಲುಪ್ಪು ನಾವು ಈ ಟೊಮೊಟೊ ಆನಿಯನ್ ಜೊತೆಗೆ ಸೇರಿಸಿಕೊಳ್ಬೇಕು. ಅಂದರೆ ಅದು ಚೆನ್ನಾಗಿ ಟೇಸ್ಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಬರಬೇಕಾದ್ರೆ ಈ ಥರ ನಾವೊಂದು ಟಿಪ್ಸನ್ನು ಯೂಸ್ ಮಾಡಬೇಕು. ಇನ್ನು ಫ್ರೆಂಡ್ಸ್ ನಾವು ಇದಕ್ಕೆ ಏನು ನಾವು ಚಿಕನ್ ತೆಗೆದುಕೊಳ್ತೇವೋ ಆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇದಕ್ಕೆ ನಾವು ಸೇರಿಸಿಕೊಳ್ಳುವ ಚಿಕನ್ ಕೂಡ ಇದನ್ನು ಒಳ್ಳೆಯ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಬಾಯ್ಲರ್ ಚಿಕನನ್ನು ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡುವ. ಇನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಆ್ಯಕ್ಚುಲಿ ನಾವು ಉಪ್ಪು ಅರಶಿನ ಎಲ್ಲ ಹಾಕಿದ್ದೇವೆ ಫಸ್ಟ್. ಒಳ್ಳೆ ರೀತಿಯಲ್ಲಿ ಅದು ಚಿಕನ್ ಎಳೆದುಕೊಳ್ತದೆ. ಅಂದರೆ ಒಳ್ಳೆ ಜ್ಯೂಸಿಯಾಗಿ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾವಿನ್ನು ಲಿಡ್ ಮುಚ್ಚುವ ಫ್ರೆಂಡ್ಸ್. ನೀರೇನು ಹಾಕೋದು ಬೇಡ, ಅದೇ ನೀರು ಬಿಡ್ತದೆ. ನೀರು ಬಿಟ್ಟು ತುಂಬ ನೀರು ಅದೇ ಬರ್ತದೆ. ನೀರೇನು ಹಾಕಲಿಕ್ಕೆ ಹೋಗಬೇಡಿ, ನಾವು ಡ್ರೈ ಸುಕ್ಕ ಮಾಡ್ತಾ ಇರೋದು. ಇಲ್ಲಿ ನಾವಿನ್ನು ಫಸ್ಟ್ ಒಂದು ಪಾತ್ರಕ್ಕೆ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಜೀರಿಗೆ ಕೂಡ ಮೇಯ್ನ್ ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಉರಿಬೇಕು. ನೋಡಿ, ಇಲ್ಲಿ ನಾನು ಉರಿತಾ ಇದ್ದೇನೆ. ಇದು ಆಗ್ತಾ ಬಂತು ಫ್ರೆಂಡ್ಸ್. ನೋಡಿ, ಇಷ್ಟೊಂದು ಫ್ರೈ ಆದರೆ ಸಾಕು. ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. ನೋಡಿ, ಈ ಥರ ಒಂದು ಪಾತ್ರಕ್ಕೆ ಹಾಕಿ ಇಲ್ಲಿ ನಾನೊಂದು 10 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನಿದೆ ಇದನ್ನು ಸ್ವಲ್ಪ ಜಜ್ಜಿಕೊಳ್ಳಿ. ಈ ಥರ ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಇದನ್ನು ನಾವು ಮುಂಚೆಯೇ ಇದು ಫ್ರೈ ಮಾಡಿಟ್ಟು ತೆಂಗಿನಕಾಯಿಯ ಜೊತೆಗೆ ಹಾಕಿ ಜಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಜಸ್ಟ್ ಒಂದು ಪಲ್ಸ್ ಹೊಡೆದ್ರೆ ಸಾಕಾಗುತ್ತೆ. ಅಂದರೆ ಜಾಸ್ತಿ ಗ್ರೈಂಡ್ ಮಾಡಿಬಿಡಿ, ಜಸ್ಟ್ ಅದು ಹುಡಿಯಾದರೆ ಸಾಕು. ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಗೊತ್ತುಂಟ ಫಸ್ಟಿಗೆ ನಾವು ಹಾಕ್ಕೊಳ್ಳೋದು, ಅದು ಚೆನ್ನಾಗಿ ಇದು ಜಜ್ಜಿ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂಥೇಳಿ. ಇಲ್ಲಿ ನಾನು ಒಂದು ಸುಕ್ಕದ್ದು ಪೌಡ್ರ್ ಯೂಸ್ ಮಾಡ್ತಿದ್ದೇನೆ. ಸುಕ್ಕದ್ದು ಪೌಡ್ರ್ ಹಾಕಿದ ನಂತರ ಹುಣಸೆ ಹುಳಿ ಯೂಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ಟೇಸ್ಟಿಗೆ ಬೇಕಾಗಿ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಫಸ್ಟ್ ನಾವು ನೀರೇನು ಆ್ಯಡ್ ಮಾಡಿರೋದಿಲ್ಲ. ಅದು ನೋಡಿ, ನೀರೆಲ್ಲ ಬಿಟ್ಟು ಅದು ನೀರು ಆವಿಯಾಗಿದೆ ಈಗ. ಅಂದರೆ ಒಳ್ಳೆ ರೀತಿ ಎಳೆದುಕೊಂಡಿರ್ತದೆ. ಚಿಕನ್ ಕೂಡ ಬೆಂದಿದೆ.
ಈಗ ನೋಡಿ ಮಿಕ್ಸ್ ಮಾಡಿದ ನಂತರ ಹೀಗೆ ಆಗಿದೆ ಫ್ರೆಂಡ್ಸ್, ಈ ಥರ ಆಗಿದೆ. ಈಗ ನಾವು ಆ ಪೌಡರ್ ಜೊತೆ ಒಳ್ಳೆ ಫ್ರೈ ಆಗಬೇಕಲ್ಲ ಚಿಕನ್, ಅದಕ್ಕೆ ಬೇಕಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೇವೆ. ಅಂದರೆ ಸ್ವಲ್ಪ ಚಿಕನ್ ಎಲ್ಲ ಆ ಪೌಡರನ್ನು ಹೀರಿಕೊಳ್ತದೆ ಫ್ರೆಂಡ್ಸ್, ಅಬ್ಸರ್ವ್ ಮಾಡ್ತದೆ ಒಳ್ಳೆ ರೀತಿಯಲ್ಲಿ. ಅಂದರೆ ಅದರ ಖಾರ ಎಲ್ಲ ಆ್ಯಕ್ಚುಲಿ ಈ ಪೌಡರಲ್ಲಿ ಫ್ರೆಂಡ್ಸ್ ಎಲ್ಲ ಉಂಟು. ಕೊತ್ತಂಬರಿ ಪೌಡ್ರ್ ಉಂಟು ಇದರಲ್ಲಿ ಎಲ್ಲ, ಮತ್ತು ಪೆಪ್ಪರ್ ಪೌಡ್ರ್ ಉಂಟು, ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಆದ ಕಾರಣ ನಾನು ಪೆಪ್ಪರ್ ಪೌಡ್ರಲ್ಲಿ ಏನು ಹಾಕ್ತಾಯಿಲ್ಲ, ಜಸ್ಟ್ ಆ ಹುಡಿ ಹಾಕ್ತಿದ್ದೇನೆ ಅಷ್ಟೇ. ಇನ್ನು ನೋಡಿ ಹೀಗೆ ಆಗಿದೆ, ಡ್ರೈ ಆಗಿದೆ. ಈಗ ನಾವು ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಳುವ. ನೋಡಿ ಈ ಥರ ತೆಂಗಿನಕಾಯಿ ಸೇರಿಸಿಕೊಂಡು ನಾವು ಇದನ್ನು ಮಿಕ್ಸ್ ಮಾಡುವ. ಎಷ್ಟು ಒಂದು ಟೇಸ್ಟಾಗಿ ಬರ್ತದೆ ಅಂದರೆ ಡ್ರೈ ಸುಕ್ಕ ಫ್ರೆಂಡ್ಸ್, ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಈಗ ನೋಡ್ಬೋದು, ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಸುಕ್ಕ, ಅಂದರೆ ಒಳ್ಳೆ ಪರ್ಫೆಕ್ಟ್ ರೀತಿಯಲ್ಲಿ ಬಂದಿದೆ. ಟೇಸ್ಟು ಉಂಟು, ಬೆಂದಿದೆ ಒಳ್ಳೆ ರೀತಿಯಲ್ಲಿ. ಇನ್ನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾವು 2-3 ಮಿನಿಟ್ಸ್ ಹಾಗೆ ಬಿಡುವ, ಅಂದರೆ ಒಳ್ಳೆ ಸೆಟ್ ಆಗ್ತದೆ ಫ್ರೆಂಡ್ಸ್. ತೆಂಗಿನಕಾಯಿ ಕೂಡ ಒಳ್ಳೆ ರೀತಿ ಅದಕ್ಕೆ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರ್ತದೆ. ಇದಕ್ಕೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಆ್ಯಕ್ಚುಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ನನಗೆ ಹಾಕಿದರೆ ಅದು ಒಳ್ಳೆ ಬೆಂದಿರಬೇಕು, ಇಲ್ಲಾಂದರೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ ಹಸಿ ಹಸಿ. ಅದಕ್ಕೆ ನಾನು ಲಿಡ್ ಮುಚ್ಚಿ ಇಡ್ತೇನೆ 1 ನಿಮಿಷ. ನೋಡ್ಬೋದು ಫ್ರೆಂಡ್ಸ್, ನಾವು ಯಾವ ರೀತಿಯ ಚಿಕನ್ ಸುಕ್ಕ, ಡ್ರೈ ಸುಕ್ಕ ಮಾಡಿದ್ದೇವೆ ಅಂತೇಳಿ. ಇಷ್ಟೊಂದು ಪರ್ಫೆಕ್ಟಾಗಿ ಬರಬೇಕಾದ್ರೆ ನೋಡಿ ಈ ಥರ ನಾನು ಮಾಡುವ ಥರ ಮಾಡಿದರೆ ಆಯಿತು. ಥ್ಯಾಂಕ್ ಯು.